ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ, ನಾವು ಕೊಟ್ಟಿದ್ದ ಟಾರ್ಗೆಟ್ ಬಂದಿದೆ ಇಲ್ವಾ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸತಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನಿಫ್ಟಿದು ಬ್ಯಾಂಕ್ ನಿಫ್ಟಿದು ಎರಡೂ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಆಮೇಲೆ ಎರಡದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಇದು ನನ್ನ ಅನಾಲಿಸಿಸ್. ಮಧ್ಯಾಹ್ನವರೆಗೂ ಫೈಟ್ ಮಾಡಿದ್ರು, ಡಿಪ್ಪು ಮೇಲೆ ಕೊಟ್ಟರೆ ಕೆಳಗಡೆ ಫಾಲ್ ಆಗುತ್ತೆ. ಓಕೆ, ಮಧ್ಯಾಹ್ನ ಫೈಟ್ ಮಾಡುತ್ತೆ, ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ ಕೂಡ. ಓಕೆ, ಇದು ಯಾವುದೇ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇರೋದಲ್ಲ, ಎಜುಕೇಷನಲ್ ಪರ್ಪಸ್. ಓಕೆ, ಮಧ್ಯಾಹ್ನವರೆಗೂ ಸೈಡ್ ವೇಸ್ ಬಂದ್ರೂ ಮಧ್ಯಾಹ್ನ ಮೇಲೆ ಫಾಲ್ ಆಗೋ ಚಾನ್ಸಸ್ ಇದೆ. ಅದು ಅಪ್ ಸೈಡ್ ಕೊಟ್ಟರೆ ಡೌನ್ ಸೈಡ್ ಫಾಲ್ ಆಗೋ ಚಾನ್ಸಸ್ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅದು ನಿಫ್ಟಿಗಿಂತೂ ತುಂಬ ಸಿಂಪಲ್ ಇದೆ. ಇನ್ನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಹೈ, ಈ ಗ್ರೀನ್ ಕಲರ್ ಹೈ ಇದಾವಲ್ಲ, ಇದರ ಹೈ ಕ್ರಾಸ್ ಆಗಿದೆ ಅಂದರೆ ITM ಮಾತ್ರ ಬೈ ಮಾಡಬೇಕು. ITM ಬೈ ಮಾಡಿ, ಈ ಶಾರ್ಪ್ ಫಾಲ್ ಎಲ್ಲಿಂದ ಬಂತು ಇದು ಕವರ್ ಆಗುತ್ತೆ. ಓಕೆ, ನಾನು ಜೂಮ್ ಮಾಡಿ ತೋರಿಸ್ತೀನಿ, ಮೊಬೈಲ್ ಅವ್ರಿಗಿದ್ರೆ ತೊಂದರೆ ಆಗುತ್ತೆ. ಓಕೆ, ಈ ಶಾರ್ಪ್ ಫಾಲ್ ಎಲ್ಲಿಂದ ಬಂತು ಇದು ಕವರ್ ಆಗುತ್ತೆ. ಇದು ಕವರ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ 350 ಪಾಯಿಂಟ್ಸ್ ಸಿಗುತ್ತೆ. ಪ್ರೀಮಿಯಂ ITM ಮಾಡೋದ್ರಿಂದ ಈಸಿಯಾಗಿ ಒಂದು 280 ಪಾಯಿಂಟ್ಸ್ ಪ್ರೀಮಿಯಂ ಬರುತ್ತೆ. ಓಕೆ, ಇಷ್ಟು ಈಗ ಕೇಳಿಸ್ಕೊಂಡ್ರಲ್ಲ. ಬ್ಯಾಂಕ್ ನಿಫ್ಟಿ ಈ ಗ್ರೀನ್ ಲೈನ್ ಆಗದೆ, ಈ ಲೈನ್ ಕೂಡ ಆಗದೆ, ಇದು ಕ್ರಾಸ್ ಆದರೆ ITM ಮಾತ್ರ ಬೈ ಮಾಡಿ ಇದು ರೀಚ್ ಆಗುತ್ತೆ. ಓಕೆ, ನೀವು 50 ಮಿನಿಟ್ಸ್ ಇಟ್ಬಿಟ್ಟಿದ್ರೆ ಸರ್, 5 ಮಿನಿಟ್ಸ್ ಕೂಡ ಇಡ್ತೀನಿ. ಓಕೆ, ಈ ಲೆವೆಲ್ ಕ್ರಾಸ್ ಆಗಿದೆ ಅಂದರೆ ಇದು ರೀಚ್ ಆಗುತ್ತೆ ಅಂತ ನೆನ್ನೆ ಹಾಕಿರೋ ಲೆವೆಲ್. ಓಕೆ, ಈಗ ನೋಡಿ, ಇದು ಕ್ರಾಸ್ ಆಗಿ ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ಹೋಗಿ ರೀಚ್ ಆಗಿದೆ. ನೀವು ಎಷ್ಟಾದರೂ ಝೂಮ್ ಮಾಡಿ ನೋಡ್ಕೊಳ್ಳಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ. ನಾನು ಏನು ಟಾರ್ಗೆಟ್ ಕೊಟ್ಟಿದ್ದೀನಿ, ಬಂದಿದೆಯಾ ಬಂದಿಲ್ಲ ಚೆಕ್ ಮಾಡಿ. ಇದು ಕ್ರಾಸ್ ಆದರೆ ಇದು ಏನಾಗುತ್ತೆ ಅಂದರೆ ಆವಾಗ ಸಪೋರ್ಟ್ ಆಗುತ್ತೆ. ಎಕ್ಸಾಕ್ಟ್ ಸಪೋರ್ಟ್ ತಗೊಳ್ತು. ನಾನು ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೆ ಇಲ್ಲಿವರೆಗೂ, ಪಿನ್ ಟು ಪಿನ್ ಅದಕ್ಕೆ ಟಚ್ ಮಾಡಿದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಏನು ಹೇಳಿದ್ವಿ ಅಂದರೆ, ಮೇಲೆ ಬ್ರೇಕ್ ಕೊಟ್ಟರೆ, ಇದು ಫ್ಲ್ಯಾಗ್ ಇದೆ ನೋಡಿ, ರೆಸಿಸ್ಟೆನ್ಸ್ ಇದ್ರ ಮೇಲೆ. ಒಂದು ನಿಮಿಷ ನೀಟಾಗಿ ತೋರಿಸ್ತೀನಿ. ಓಕೆ, ಇದ್ರ ಮೇಲೆ ಬ್ರೇಕ್ ಕೊಟ್ಟರೆ ಕೆಳಗಡೆಗೆ ಬರುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ವಿಡಿಯೋ ಇರ್ತದೆ, ಒಂದ್ಸರಿ ನೋಡ್ಕೊಳ್ಳಿ. ಇದ್ರ ಮೇಲೆ ಬ್ರೇಕ್ ಕೊಟ್ಟರೆ ಕೆಳಗಡೆ ಬರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಆಗಿದೆಯಾ ಆಗಿಲ್ವಾ ಹೇಳಿ, ಯಾವ ಕಡೆ ಬಂದಿದೆ ನೋಡಿ. ಇದು ಮೇಲೆ ಬ್ರೇಕ್ ಕೊಟ್ಟುತ್ತೆ, ಕೆಳಗಡೆಗೆ ಬರುತ್ತೆ ಅಂತ. ಎಕ್ಸಾಕ್ಟ್ ಮೇಲೆ ಬ್ರೇಕ್ ಕೊಡ್ತು, ಕೆಳಗಡೆಗೆ ಬಂತು. ಓಕೆ, ಅನಾಲಿಸಿಸ್ ಅನ್ನೋದು ಪಿನ್ ಟು ಪಿನ್ ಝೂಮ್ ಮಾಡಿದ್ರೆ ಕೂಡ ಮಿಸ್ಟೇಕ್ ಸಿಗ್ತಾ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಲೆವೆಲ್ಸ್ ವರ್ಕ್ ಆಗಿದೆ. ಅನಾಲಿಸಿಸ್ ಕೂಡ ವರ್ಕ್ ಆಗಿದೆ. ನಾವೇನು ಮಾಡಿದ್ವಿ ಸರ್ ಇವತ್ತಂದರೆ ತುಂಬ ಸಿಂಪಲ್. ಬೆಳಿಗ್ಗೆನೇ ಹೇಳಿದ್ದೆ, ಅದು ನಿಮ್ಗೆ ಅರ್ಥ ಆಗಲ್ಲ, ನಂದು ಒಂಥರ ವಿಚಿತ್ರವಾಗಿರ್ತದೆ. ನಾನು ಫಸ್ಟೇ ಹೇಳಿದ್ದೀನಿ, ನನ್ನ ಸಬ್ಜೆಕ್ಟೇ ಡಿಫ್ರೆಂಟ್ ಆಗಿರ್ತದೆ. ಪ್ರಾಫಿಟ್ ಬರಬೇಕು ಅಷ್ಟೇ ಅಲ್ವಾ? ನೋಡಿ, ಈಗ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು, ನಾನು ಪಿ ಕಾಲ್ ಆರ್ಡ್ರ್ ಇಲ್ಲಿ ಹಾಕಿದ್ದೆ, ಅದು ಅಲ್ಲಿಗೆ ಹೋಗಿ ಆರ್ಡ್ರ್ ತಗೊಂಡು ಅಲ್ಲಿಂದ ಫಾಲ್ ಆಗಿದೆ. ಓಕೆ, ಇಲ್ಲಿ ಹೋಗಿ ನನ್ನ ಆರ್ಡ್ರ್ ಟ್ರಿಗರ್ ಅಂದರೆ ನಾನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಫಾಲ್ ಆಗಿದೆ. ಈ ಥರನೇ ಆರ್ಡ್ರ್ ಹಾಕಿದ್ದೆ ನಾನು, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಲೆವೆಲ್ಸ್ ವರ್ಕ್ ಆಗಿದ್ದಾವೆ, ಅನಾಲಿಸಿಸ್ ವರ್ಕ್ ಆಗಿದೆ, ಏನು ಟಾರ್ಗೆಟ್ ಕೊಟ್ಟಿದ್ವಿ ಅದು ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ರೈಟ್. ನಿಫ್ಟಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಹೇಳಿದ್ವಿ, ಯಾವ ಕಡೆ ಇದೆ ನಿಫ್ಟಿ ನೋಡಿ ಹೇಳಿ. ಓಕೆ, ಇವಾಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ಲೆವೆಲ್ಸ್ ಚೇಂಜ್ ಮಾಡ್ತೀನಿ ನೋಡಿ. ನಿಫ್ಟಿಯಲ್ಲಿ ಇದು ನಿಫ್ಟಿ ನೋಡ್ಕೊಳ್ಳಿ, ಇದ್ರ ಕೆಳಗಡೆ ಬಂದರೆ 15 ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಬೇಕು. ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ನೀವು ಸೆಲ್ ಸೈಡ್ ಇರ್ಬೋದು. ಓಕೆ, ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಸೆಲ್ ಸೈಡ್ ಇರ್ಬೋದು. ಮಾರ್ಕೆಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ ವಿತ್ TSL. ಅಂದರೆ ಹೇಳಿದಾರಲ್ಲ ಅಂತ ಸೆಲ್ ಮಾಡಿ ಕುತ್ಕೊಳ್ಳೋದಲ್ಲ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರಬೇಕು. ಅದು ಕೂಡ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರೇಷಿಯೋ ಮ್ಯಾಚ್ ಆದರೆ. ಓಕೆ, ದಿಸ್ ಈಸ್ ಮೈ ವ್ಯೂ ಓನ್ಲಿ. ಇದ್ರ ಬ್ರೇಕ್ ಆದರೆ ಸೆಲ್ ಸೈಡ್ ಇರ್ಬೋದು. 50% ಕ್ವಾಂಟಿಟಿ ಅಂದರೆ 2 ಮಾಡೋರು 1, 10 ಮಾಡೋರು 5, ಆ ಥರ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಈ ಗ್ರೀನ್ ಕಲರ್ ಲೈನ್ ಇದೆಯಲ್ಲ, ಟುಡೇ ಲಾಸ್ಟ್ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದಿದೆ ಅಂದರೆ ಇಲ್ಲಿ ಕೂಡ ಸೇಮ್ ITM PE ಬೈ ಮಾಡಬೇಕು.
ಡೌನ್ ಸೈಡ್ ಐ ಟಿ ಎಮ್ ಒಂದೇ ಮಾಡಬೇಕು, ಐ ಟಿ ಎಮ್ ಬಿಟ್ಟು ಬೇರೆ ಏನು ಮಾಡಿದ್ರೂ ಬರಲ್ಲ. ಓಕೆ, ಐ ಟಿ ಎಮ್ ಮಾಡಬೇಕು. ಐ ಟಿ ಎಮ್ಮಲ್ಲಿ ಪಿ ಬೈ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಿದೆ, ಇಲ್ಲಿಂದ ಮತ್ತೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟ್ ಕರೆಕ್ಷನ್ ಇಲ್ಲಿವರೆಗೂ ಐ ಟಿ ಎಮ್ಮಲ್ಲಿ ಪಿ ಮಾಡ್ಕೋಬೋದು. ಇಲ್ಲಿಂದ ಆಮೇಲೆ ಸೆಕೆಂಡ್ ಹಾಫಲ್ಲಿ ಸಿ ಬಂದರೆ ಸಿ ಕಡೆ ಪ್ಲ್ಯಾನ್ ಮಾಡಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಇಲ್ಲಿ. ಅದು ಕೂಡ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ನಿಫ್ಟಿಯಲ್ಲಿ ಮಾತ್ರ ಲೆವೆಲ್ಸ್ ಚೇಂಜ್ ಆಗ್ತವೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೆ ಚೇಂಜ್ ಆಗಲ್ಲ ಅಂದರೆ ಲಾಸ್ಟ್ 3 ಡೇಸಿಂದ ಮಾರ್ಕೆಟ್ ಇಲ್ಲೇ ಇದೆ, ಎಲ್ಲಿ ಓಪನ್ ಆಗುತ್ತೆ ಅಲ್ಲೇ ಕ್ಲೋಸ್ ಆಗ್ತಾ ಇದೆ. ಅದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲೇ ಕ್ಲೋಸ್ ಆಗ್ತಾ ಇದೆ. ಕರೆಕ್ಷನ್ ಬಂದರೆ ಬೈಯಿಂಗ್, ರಿಟ್ರೇಸ್ಮೆಂಟ್ ಆದರೆ ಸೆಲ್ಲಿಂಗ್, ಇದೇ ಕಾನ್ಸೆಪ್ಟ್. ಓಕೆ, ಈಗ ಕರೆಕ್ಷನ್ ಬರಬೇಕಲ್ಲ ಅಂದರೆ ಇದು ಐ ಟಿ ಎಮ್ ಬೈ ಮಾಡಿದ್ರೆ ಕರೆಕ್ಷನ್ ಬಂದ ಮೇಲೆ ನೀವು ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಬಾಯ್.